ವೀಕ್ಷಕರಿಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸ್ಯಾಂಡ್ಲೋಡ್ ನಟಿ ಸಂಜನಾಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸ್ಯಾಂಡ್ಲೋಡ್ ನಟಿ ಸಂಜನಾಗೆ ಬಿಗ್ ರಿಲೀಫ್. ಯಾಕಂದ್ರೆ ಸಂಜನಾಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ವೈದ್ಯಕೀಯ ಕಾರಣ ಹಿನ್ನೆಲೆಯಲ್ಲಿ ಜಾಮೀನನ್ನು ಮಂಜೂರು ಮಾಡಿದೆ ಕೋರ್ಟ್. ಹೈಕೋರ್ಟ್ನ ಏಕಸದಸ್ಯ ಪೀಠದಿಂದ ಆದೇಶವನ್ನು ಹೊರಡಿಸಲಾಗಿದೆ. ಅಸ್ತಮಾ ಹಾಗೆ ಸ್ತ್ರೀ ರೋಗ ಸಮಸ್ಯೆಯಿಂದ ಸಂಜನಾ ಅವರು ಬಳಲ್ತಾ ಇದ್ದಾರೆ. ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆ ಅಂತ ವರದಿಯನ್ನು ಕೊಟ್ಟಿದ್ರು ವೈದ್ಯರು. ಸೆಪ್ಟೆಂಬರ್ನಲ್ಲಿ ಬಂಧನಕ್ಕೆ ಒಳಗಾಗಿದ್ರು ಸ್ಯಾಂಡ್ಲೋಡ್ ನಟಿ ಸಂಜನಾ. ಇದೀಗ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಒಂದ್ ಕಡೆ ನಟಿ ರಾಗಿಣಿ ಅವರು ಸಹ ಬೇಲ್ಗಾಗಿ ಸಾಕಷ್ಟು ಪ್ರಯಾಸವನ್ನ ಪಡ್ತಾ ಇದ್ದಾರೆ. ಈ ತನ್ಮಧ್ಯೆ ಇದೇ ಒಂದು ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ನಟಿ ಸಂಜನಾಗೆ ಇದೀಗ ಬೇಲ್ ಸಿಕ್ಕಿದೆ. ವೀಕ್ಷಕರೇ, ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆ ಅಂತ ವೈದ್ಯರು ವರದಿ ಕೊಟ್ಟಂತ ಹಿನ್ನೆಲೆಯಲ್ಲಿ ಇದೀಗ ನಟಿ ಸಂಜನಾಗೆ ನ್ಯಾಯಾಲಯ ಜಾಮೀನನ್ನ ಮಂಜೂರು ಮಾಡಿದೆ. ಸೆಪ್ಟೆಂಬರ್ನಲ್ಲಿ ಸಂಜನಾ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ಸಿಸಿಬಿ ಪರ ವಕೀಲರು ಯಾವ ರೀತಿಯಾದಂತಹ ವಾದವನ್ನು ಮಂಡಿಸಿದ್ರು, ಅಂದ್ರೆ ಇದಕ್ಕೆ ಯಾವ ರೀತಿಗೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ರು ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಜಾಮೀನನ್ನ ನೀಡದಂತೆ ಸಿಸಿಬಿ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಆರೋಪಿಗೆ ಬಂಧನದಲ್ಲಿಯೇ ಚಿಕಿತ್ಸೆಯನ್ನ ನೀಡಬಹುದು, ಬಂಧನದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿಯೇ ಚಿಕಿತ್ಸೆಯನ್ನ ನೀಡಬಹುದು, ಚಿಕಿತ್ಸೆಯನ್ನ ನೀಡೋದಕ್ಕೆ ಯಾವುದೇ ಅಡ್ಡಿ ಇಲ್ಲ ಅನ್ನುವ ಒಂದು ವಿಚಾರವನ್ನ ಸಿಸಿಬಿ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಹೀಗಾಗಿ ಜಾಮೀನು ನೀಡದಂತೆ ಅಂದ್ರೆ ಆಕ್ಷೇಪಣೆಯನ್ನ ಎಸ್ಪಿಪಿ ವೀರಣ್ಣ ತಿಗಡಿಯವರು ಮನವಿಯನ್ನ ಮಾಡಿಕೊಂಡಿದ್ರು. ಆರೋಪಿಗೆ ಬಂಧನದಲ್ಲಿ ಚಿಕಿತ್ಸೆಯನ್ನ ನೀಡಬಹುದು, ಹಾಗಾಗಿ ತಾವು ಯಾವುದೇ ಕಾರಣಕ್ಕೂ ಸಹ ಚಿಕಿತ್ಸೆ ಅಂದ್ರೆ ಜಾಮೀನನ್ನ ತಾವು ಕೊಡಬಾರ್ದು ಅಂತ ಈ ಸಂದರ್ಭದಲ್ಲಿ ಆಕ್ಷೇಪಣೆಯನ್ನ ಕೋರ್ಟ್ಗೆ ಸಲ್ಲಿಸುವಂತ ಸಂದರ್ಭದಲ್ಲಿ ಎಲ್ಲಾ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ರು. ಆದ್ರೆ ಈಗ ಅವರಿಗೆ ಚಿಕಿತ್ಸೆನ ನೀಡಬೇಕಾದಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಅವರಿಗೆ ಒಂದಷ್ಟು ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ವೈದ್ಯಕೀಯ ಕಾರಣಕ್ಕೋಸ್ಕರ ಏಕಸದಸ್ಯ ಪೀಠ ಅಂದ್ರೆ ಹೈಕೋರ್ಟ್ನ ಏಕಸದಸ್ಯ ಪೀಠ ಅವರಿಗೆ ಜಾಮೀನನ್ನ ಮಂಜೂರು ಮಾಡಿದೆ. ಅಸ್ತಮಾ ಹಾಗೆ ಸ್ತ್ರೀ ರೋಗದಿಂದ ಅವರು ಬಳಲ್ತಾ ಇರ್ತಕ್ಕಂಥದ್ದು, ಆ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಸಂಜನಾ ಅವರು. ಹೀಗಾಗಿ ಶಸ್ತ್ರಚಿಕಿತ್ಸೆಯ ಅಗತ್ಯತೆ ಇದೆ ಅಂತ ವೈದ್ಯರು ವರದಿಯನ್ನ ಕೊಟ್ಟಿದ್ರು. ಹೀಗಾಗಿ ಸೆಪ್ಟೆಂಬರ್ನಲ್ಲಿ ಅವರು ಬಂಧನಕ್ಕೆ ಒಳಗಾದ್ರು. ವೀಕ್ಷಕರೇ, ಸೆಪ್ಟೆಂಬರ್ ನಲ್ಲಿ ಬಂಧನಕ್ಕೆ ಒಳಗಾದಂಥ ನಟಿ ಸಂಜನಾ ಅವರು ಸಿಸಿಬಿ ಪೊಲೀಸರ ಕಸ್ಟಡಿಯಲ್ಲೇ ಇದ್ರು, ಅಂದ್ರೆ ಜೈಲಲ್ಲೇ ಅವರು ಇದ್ರು. ಸೊ ಈಗ ಅವರಿಗೆ ಜಾಮೀನು ಮಂಜೂರಾಗಿದೆ. ವೈದ್ಯಕೀಯ ಕಾರಣದ ಹಿನ್ನೆಲೆಯಲ್ಲಿ ಜಾಮೀನು ಮಂಜೂರಾಗಿದೆ. ಹೀಗಾಗಿ ಅವರು ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಬಿಡುಗಡೆಯಾಗಬಹುದು. ವೀಕ್ಷಕರೇ, ಇದೀಗ ನ್ಯಾಯಾಲಯದಲ್ಲಿ ಸಂಜನಾ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು, ಪೂರ್ಣ ಪ್ರಮಾಣದ ರಿಲೀಫ್ ಅಲ್ಲ ಇದು. ಈಗ ಸದ್ಯಕ್ಕೆ ಅವರಿಗೆ ಜಾಮೀನು ಮಂಜೂರಾಗಿದೆ. ಅಂದ್ರೆ ಈ ಪ್ರಕರಣದಲ್ಲಿ ಅವರು ಖುಲಾಸೆ ಆಗ್ತಾರಾ ಇಲ್ವಾ ಗೊತ್ತಿಲ್ಲ. ಆದ್ರೆ ಈಗ ಸದ್ಯಕ್ಕೆ ಮಾತ್ರ ನಟಿ ಸಂಜನಾ ಅವರಿಗೆ ಬಿಗ್ ರಿಲೀಫ್ ಅಂತಾನೆ ಹೇಳಬೇಕಾಗುತ್ತೆ. ಸಂಜನಾ ಅವರಿಗೆ ಷರತ್ತುಬದ್ಧ ಜಾಮೀನನ್ನ ನ್ಯಾಯಾಲಯ ಮಂಜೂರು ಮಾಡಿದೆ. ಹೈಕೋರ್ಟ್ನ ಏಕಸದಸ್ಯ ಪೀಠ ಈ ಒಂದು ಜಾಮೀನನ್ನ ಮಂಜೂರು ಮಾಡಿರ್ತಕ್ಕಂಥದ್ದು. ಆ ಮುಖಾಂತರ ಈ ಒಂದು ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿದ್ದಂತಹ ಇಬ್ಬರು ನಟಿಯರಲ್ಲಿ ಒಬ್ರು ರಾಗಿಣಿ ದ್ವಿವೇದಿ, ಮತ್ತೊಬ್ರು ಸಂಜನಾ ಗಲ್ರಾಣಿ. ಸೊ ಈಗ ಇಬ್ಬರು ನಟಿಯರಲ್ಲಿ ಒಬ್ಬರಿಗೆ ಜಾಮೀನು ಸಿಕ್ಕಿದೆ. ಈಗ ನಟಿ ರಾಗಿಣಿ ಅವರ ಸ್ಥಿತಿಗತಿಯನ್ನು ಅವರು ಸುಪ್ರೀಂ ಕೋರ್ಟ್ನಲ್ಲಿ ಸಂಬಂಧಪಟ್ಟಂತೆ ಅವರು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಆದರೆ ಹೈಕೋರ್ಟ್ನಲ್ಲೇ ಸಂಜನಾ ಅವರಿಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿರ್ತಕ್ಕಂಥದ್ದು. ಸಹಜವಾಗಿ ಸಂಜನಾ ಅವರಿಗೆ ಒಂದು ರೀತಿಗೆ ನೆಮ್ಮದಿಯ ನಿಟ್ಟುಸಿರನ್ನು ಬಿಡಬಹುದಾದಂತಹ ಒಂದು ಸಿಚುವೇಶನ್ ನಿರ್ಮಾಣವಾಗ್ತಾ ಇದೆ. ವೈದ್ಯಕೀಯ ಕಾರಣದ ಹಿನ್ನೆಲೆಯಲ್ಲಿ, ಹೆಲ್ತ್ ಇಶ್ಯೂಸ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ನ್ಯಾಯಾಲಯ ಅವರಿಗೆ ಜಾಮೀನನ್ನು ಕೊಟ್ಟಿದೆ. ಅಂದ್ರೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕು ಅನ್ನುವಂಥ ಒಂದು ವಿಚಾರವನ್ನ ಸಂಜನಾ ಅವರ ಪರ ವಕೀಲರು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಂತ ಹಿನ್ನೆಲೆಯಲ್ಲಿ ಇದೀಗ ಅವರಿಗೆ ಜಾಮೀನನ್ನ ನ್ಯಾಯಾಲಯ ನೀಡಿದೆ. ವೀಕ್ಷಕರೇ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಕರೆಸ್ಪಾಂಡೆಂಟ್ ಮಂಜುನಾಥ್ ಕೊಡ್ತಾರೆ. ನ್ಯೂಸ್ ಡೆಸ್ಕ್ ಇಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು ಮಂಜುನಾಥ್. ಈಗ ನಟಿ ಸಂಜನಾ ಅವರಿಗೆ ಈಗ ಬಿಗ್ ರಿಲೀಫ್ ಅಂತಾನೆ ಹೇಳಬೇಕಾಗುತ್ತೆ. ಇಷ್ಟು ಕಳೆದ 3 ತಿಂಗಳಿನಿಂದಲೂ ಅವರು ಸಿಸಿಬಿ ಪೊಲೀಸರ ವಶದಲ್ಲಿ, ಜೊತೆಗೆ ಜೈಲಿನಲ್ಲಿ ಅವರು ಕಾಲ ಕಳೆಯಬೇಕಾದಂತ ಒಂದು ಪರಿಸ್ಥಿತಿ ಇತ್ತು. ಸೊ ಈ ಒಂದು ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾದಂತಹ ಇಬ್ಬರು ನಟಿಯರ ಪೈಕಿ ಒಬ್ಬರಿಗೆ ಜಾಮೀನು ಮಂಜೂರಾಗಿದೆ ಅಂತ ಹೇಳಬೇಕಾಗುತ್ತೆ. ಸೊ ಯಾವ ಒಂದು ಹಿನ್ನೆಲೆಯಲ್ಲಿ ಇವರಿಗೆ ಜಾಮೀನು ಮಂಜೂರಾಗಿದೆ, ನ್ಯಾಯಾಲಯ ಏನಂತ ಹೇಳಿದೆ ಈ ಸಂದರ್ಭದಲ್ಲಿ ಅಂತ ಮಂಜುನಾಥ್? ಶಿವಶಂಕರ್, ಏನು ಸ್ಯಾಂಡಲ್ವುಡ್ ಡ್ರಗ್ ಮಾಫಿಯಾ ಪ್ರಕರಣದಲ್ಲಿ ಬಂಧನವಾಗಿದ್ದ
ನಟಿ ಸಂಜನಾ ಗಲ್ರಾಣಿಗೆ ಇವತ್ತು ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿ ಒಂದು ಆದೇಶವನ್ನು ಹೊರಡಿಸಿದೆ. ಏನಂದರೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ನಟಿ ಸಂಜನಾ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು. ಯಾಕಂದರೆ ತನಗೆ ಉಸಿರಾಟದ ಸಮಸ್ಯೆ ಇದೆ, ಜೊತೆಗೆ ಸ್ತ್ರೀ ರೋಗಕ್ಕೆ ಸಂಬಂಧಪಟ್ಟಂತೆ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ. ಹಾಗಾಗಿ ಒಂದು ಚಿಕಿತ್ಸೆ ಅವಶ್ಯಕತೆ ಇದೆ. ಹಾಗಾಗಿ ಜಾಮೀನು ನೀಡಬೇಕು ಅಂತೇಳಿ ಒಂದು ಮನವಿಯನ್ನು ಕೋರ್ಟ್ ಮುಂದೆ ಇಟ್ಟಿದ್ರು. ಆದರೆ ಕೋರ್ಟ್ ಇದನ್ನು ವಾಣಿ ವಿಲಾಸ್ ಆಸ್ಪತ್ರೆ ವೈದ್ಯರಿಗೆ ಒಂದು ಆದೇಶವನ್ನು ಮಾಡಿ ನಟಿ ಸಂಜನಾರನ್ನು ಕೂಲಂಕುಷವಾಗಿ ಆಕೆ ಆರೋಗ್ಯದ ಬಗ್ಗೆ ಒಂದು ಪರೀಕ್ಷೆ ನಡೆಸಿ ಕೋರ್ಟ್ಗೆ ವರದಿ ಸಲ್ಲಿಸೋದಕ್ಕೆ ಡಿಸೆಂಬರ್ 10ರಂದು ಸೂಚನೆ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ವಾಣಿ ವಿಲಾಸ್ ವೈದ್ಯರು ಪರೀಕ್ಷೆ ನಡೆಸಿ ಒಂದು ವರದಿಯನ್ನು ಕೋರ್ಟ್ಗೆ ಸಲ್ಲಿಸಿದ್ರು. ಇವತ್ತು ಬೆಳಗ್ಗೆ ವಿಚಾರಣೆ ಆರಂಭ ಆಗ್ತು. ಈ ಸಂದರ್ಭದಲ್ಲಿ ನಟಿ ಸಂಜನಾ ಪರ ವಕೀಲರು ವಾದ ಮಂಡಿಸಿ ಆಕೆಗೆ ಕೂಡಲೇ ಒಂದು ಚಿಕಿತ್ಸೆ ಅವಶ್ಯಕತೆ ಇದೆ, ಹೀಗಾಗಿ ಜಾಮೀನು ನೀಡಬೇಕು ಅನ್ನೋ ಮನವಿಯನ್ನು ಮಾಡಿದ್ರು. ಆದರೆ CCB ಪರ ವಕೀಲರು ಜೈಲಿನಲ್ಲೇ ನಟಿ ಸಂಜನಾರನ್ನಿಟ್ಟು ಅವ್ರಿಗೆ ಚಿಕಿತ್ಸೆಯನ್ನು ಕೊಡಿಸ್ಬೋದು ಅನ್ನೋ ಒಂದು ವಾದವನ್ನು ಮಂಡಿಸಿ ಜಾಮೀನು ನೀಡಬಾರ್ದು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡಿದರು. ಆದರೆ CCB ವಾದವನ್ನು ತಿರಸ್ಕರಿಸಿರುವಂಥ ಹೈಕೋರ್ಟ್ ಏಕಸದಸ್ಯ ಪೀಠ ಇವತ್ತು ನಟಿ ಸಂಜನಾರಿಗೆ ಒಂದು ಷರತ್ತುಬದ್ಧ ಜಾಮೀನು ನೀಡಿದೆ. ಇದರಲ್ಲಿ ಪ್ರಮುಖವಾಗಿ ಇಬ್ಬರ ಶ್ಯೂರಿಟಿ, 3 ಲಕ್ಷ ಬಾಂಡ್, ಜೊತೆಗೆ ತನಿಖೆಗೆ ಸಹಕರಿಸಬೇಕು, ಜೊತೆಗೆ ಪ್ರತಿ ತಿಂಗಳಿಗೆ ಒಮ್ಮೆ ಪೊಲೀಸ್ ಠಾಣೆಗೆ ಹೋಗಿ ಸಹಿಯನ್ನು ಹಾಕಬೇಕು ಅನ್ನೋ ಒಂದು ಷರತ್ತುಗಳನ್ನು ವಿಧಿಸಿ ಇವತ್ತು ಜಾಮೀನು ನೀಡಿದೆ. ಹೀಗಾಗಿ ಕಳೆದ 3 ತಿಂಗಳಿಂದ ಕೂಡ ಜೈಲಿನಲ್ಲಿದ್ದ ನಟಿ ಸಂಜನಾ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ರಿಲೀಸ್ ಆಗುವ ಸಾಧ್ಯತೆ ಇದೆ. ಯಾಕಂದರೆ ಈ ಒಂದು ಷರತ್ತುಗಳನ್ನು ಪೂರೈಸಿದ ನಂತರ ಲೋವರ್ ಕೋರ್ಟ್ನಲ್ಲಿ ಒಂದು ಬಿಡುಗಡೆ ಪ್ರತಿಯನ್ನು ಪಡ್ಕೋಬೇಕು. ಅದು ಕೋರ್ಟ್ ಮುಖಾಂತರ ಪರಪ್ನಗರ ಜೈಲು ಸೇರಬೇಕಾಗುತ್ತೆ. ನಂತರ ಆಕೆಗೆ ಬಿಡುಗಡೆ ಪ್ರಕ್ರಿಯೆಗಳು ಕೂಡ ಪೂರ್ಣಗೊಂಡ ನಂತರ ಸಂಜನಾ ಬಿಡುಗಡೆ ಆಗುವ ಸಾಧ್ಯತೆಗಳು ಕೂಡ ಇರುವಂಥದ್ದು. ಜೊತೆಗೆ ಈ ಪ್ರಕರಣದಲ್ಲಿ ಇನ್ನೊಬ್ಬ ನಟಿ ಕೂಡ ಬಂಧನಾಗಿದ್ದು, ನಟಿ ರಾಗಿಣಿ. ಆಕೆ ಕೂಡ ಪರಪ್ನಗರ ಜೈಲಿನಲ್ಲಿದ್ದಾರೆ. ಆದರೆ ಆಕೆಯ ಒಂದು ಜಾಮೀನು ಅರ್ಜಿಯನ್ನು ಹೈಕೋರ್ಟ್ ಹಿಂದೆ ನಿರಾಕರಿಸಿತ್ತು. ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ನಟಿ ರಾಗಿಣಿ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆದರೆ ಈ ನಟಿ ಸಂಜನಾರ ವಿಚಾರದಲ್ಲಿ ಹೈಕೋರ್ಟ್ ಹಿಂದೆ ಕೂಡ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿತ್ತು. ಆದರೆ ಅನಾರೋಗ್ಯದ ಕಾರಣ ನೆಪವೊಡ್ಡಿ ಈಗ ಹೈಕೋರ್ಟ್ನಲ್ಲಿ ನಟಿ ಸಂಜನಾ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಒಂದು ಅರ್ಜಿ ವಿಚಾರಣೆ ನಡೆಸಿ ಇವತ್ತು ಹೈಕೋರ್ಟ್ ಒಂದು ಷರತ್ತುಬದ್ಧ ಜಾಮೀನು ನೀಡಿದ್ದು, ಕಳೆದ 3 ತಿಂಗಳಿಂದ ಜೈಲಿನಲ್ಲಿ ಸೇರಿದಂಥ ನಟಿ ಸಂಜನಾಗೆ ಇವತ್ತು ಬಿಡುಗಡೆ ಭಾಗ್ಯ ಲಭ್ಯ ಆಗಿದೆ ಅಂತ ಹೇಳ್ಬೋದು. ಶಿವಶಂಕರ್. ಓಕೆ ಮಂಜುನಾಥ್, ಇದು ತಾತ್ಕಾಲಿಕವಾದಂತಹ ರಿಲೀಫ್ ಅಂತಾನೆ ಹೇಳಬೇಕಾಗುತ್ತೆ. ಯಾಕಂದ್ರೆ ಪೂರ್ಣ ಪ್ರಮಾಣದ ರಿಲೀಫ್ ಅಲ್ಲ. ಈ ಒಂದು ಪ್ರಕರಣದಲ್ಲಿ ಸಂಜನಾ ಅವರ ಪಾತ್ರ ಏನು ಇಲ್ಲ ಅನ್ನೋದು ಸಾಬೀತಾಗುವವರೆಗೂ ಸಹ ಸಂಜನಾ ಅವರು ದೀರ್ಘದ ಉಸಿರಾಟವನ್ನು, ಅಂದ್ರೆ ನೆಮ್ಮದಿಯ ವಾತಾವರಣ ಅವರ ಜೀವನದಲ್ಲಿ ಬರಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ ಅನ್ನುವಂಥದ್ದು. ಮತ್ತೊಂದು ಕಡೆ ರಾಗಿಣಿ ಅವರು ಸಹ ಸಾಕಷ್ಟು ಪ್ರಯಾಸವನ್ನ ಪಡ್ತಾ ಇದ್ದಾರೆ. ಹೈಕೋರ್ಟ್ ನಲ್ಲಿ ಅವರಿಗೆ ಜಾಮೀನು ಸಿಕ್ಕಿಲ್ಲ, ಹೀಗಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿರ್ತಕ್ಕಂಥದ್ದು ಅಂತ. ಸೊ ಅನಾರೋಗ್ಯದ ನೆಪವನ್ನ ಒಡ್ಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಅಂದ್ರೆ ಅನಾರೋಗ್ಯದ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಜಾಮೀನು ಸಿಕ್ಕಿರ್ತಕ್ಕಂಥದ್ದು. ಸೊ ಯಾವಾಗ ಸಂಜನಾ ಅವರು ಹೈಕೋರ್ಟ್ ಜೈಲಿನಿಂದ ಬಿಡುಗಡೆ ಆಗಬಹುದಾದಂತಹ ಸಾಧ್ಯತೆ ಇದೆ? ಸೊ ಒಂದು ಪ್ರೊಸೀಜರ್ ಯಾವ ರೀತಿಗೆ ಸಾಗುತ್ತೆ ಮುಂದಿನ ಹಂತಗಳಲ್ಲಿ ಅನ್ನುವಂಥದ್ದು ಮಂಜುನಾಥ್? ಶಿವಶಂಕರ್, ನಟಿ ಸಂಜನಾಗೆ ಇವತ್ತು ಹೈಕೋರ್ಟ್ ಒಂದು ಷರತ್ತುಬದ್ಧ ಜಾಮೀನನ್ನು ನೀಡಿದೆ. ಅದರಲ್ಲಿ ಪ್ರಮುಖವಾಗಿ ಏನಂದರೆ ಇಬ್ಬರ ಶ್ಯೂರಿಟಿ ಜೊತೆಗೆ 3 ಲಕ್ಷ ಬಾಂಡನ್ನು ಕೋರ್ಟ್ಗೆ ನೀಡಬೇಕಾಗುತ್ತೆ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಏನಂದರೆ ಹೈಕೋರ್ಟ್ ತನ್ನ ಆದೇಶದ ಪ್ರತಿ ಸಂಜೆ ಒಳಗಡೆ ಬಿಡುಗಡೆ ಮಾಡುತ್ತೆ. ಅದನ್ನು ಅಧೀನ ನ್ಯಾಯಾಲಯ ಅಂದರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಈ ಒಂದು ಆದೇಶದ ಜಾಮೀನು ಮಂಜೂರು ಆಗಿರುವ ಆದೇಶವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಅಧೀನ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕಾಗತ್ತೆ. ಅಧೀನ ನ್ಯಾಯಾಲಯ ಈ ಒಂದು ಆದೇಶದ ಪ್ರತಿಯನ್ನು ಪಡೆದುಕೊಂಡು ಬಿಡುಗಡೆಗೆ ಬೇಕಾದಂಥ ಆದೇಶದ ಪ್ರತಿಯನ್ನು ಸಿದ್ಧಪಡಿಸಿ ಪರಪ್ನಗರದ ಅಧಿಕಾರಿಗಳಿಗೆ, ಜೈಲು ಅಧಿಕಾರಿಗಳಿಗೆ ಕೋರ್ಟ್ ಅಮೀನ್ ಮುಖಾಂತರ ಕಳಿಸ್ಕೊಡ್ಬೇಕಾಗತ್ತೆ. ಕೋರ್ಟ್ ಅಮೀನ್ ಸಂಜೆ ಒಂದು 6 ಗಂಟೆ ನಂತರ ಕೋರ್ಟ್ ಕಲಾಪ ಮುಗಿದ ನಂತರ ಪರಪ್ನಗರ ಜೈಲಿಗೆ ಹೋಗ್ತಾರೆ. ಇವತ್ತು ಯಾವೆಲ್ಲ ಅಕ್ಯೂಸ್ಗಳಿಗೆ ಜಾಮೀನಾಗಿದೆ ಆ ಒಂದು ಜಾಮೀನುಗಳ ಒಂದು ಆದೇಶದ ಪ್ರತಿ ಜೊತೆಗೆ ಸಂಜನಾರ ಜಾಮೀನು ಪ್ರತಿಯನ್ನು ಕೂಡ ಬಿಡುಗಡೆ ಆದೇಶವನ್ನು ಕೂಡ ತೆಗೆದುಕೊಂಡು ಹೋಗಿ ಅಲ್ಲಿರುವಂಥ ಜೈಲು ಅಧಿಕಾರಿಗಳಿಗೆ ನೀಡ್ತಾರೆ. ನಂತರ ಈ ಒಂದು ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಅಲ್ಲಿ ಜೈಲಿನಲ್ಲಿರುವಂಥ ಸಿಬ್ಬಂದಿಗಳು ಆಕೆಯನ್ನು ಸಂಜೆ ಅಂದರೆ ಕಾಲಾವಕಾಶ ಇದ್ದರೆ ಇವತ್ತು ಸಂಜೆ ಬಿಡುಗಡೆ ಮಾಡ್ತಾರೆ. ಇಲ್ವಾದರೆ ನಾಳೆ ಬೆಳಗ್ಗೆ ಆಕೆಯನ್ನು ಬಿಡುಗಡೆ ಮಾಡುವ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹಾಗಾಗಿ ಇವತ್ತು ಎಷ್ಟು ಬೇಗ ಆದೇಶದ ಪ್ರತಿ ಸಿಗುತ್ತೆ, ಯಾವಾಗ ಕೋರ್ಟ್ ಅಮೀನ್ ಪರಪ್ನಗರ ಜೈಲು ಸೇರ್ತಾರೆ, ಅವರು ಎಲ್ಲಿ ಆ ಬಿಡುಗಡೆ ಆದೇಶವನ್ನು ಪ್ರತಿಯನ್ನು ಜೈಲು ಅಧಿಕಾರಿಗಳಿಗೆ ನೀಡ್ತಾರೆ, ಆ ಸಂದರ್ಭ ಮತ್ತು ಆ ಸಮಯ ಕಾಲಾವಕಾಶದಲ್ಲಿ ವ್ಯತ್ಯಾಸ ಆದರೆ ನಾಳೆ ಬಿಡುಗಡೆ ಆಗ್ಬೋದು. ಒಂದು ವೇಳೆ ಇವತ್ತೇ ಎಲ್ಲವೂ ಕೂಡ ಸ್ವತಂತ್ರವಾಗಿ ಈ ಎಲ್ಲ ಪ್ರಕ್ರಿಯೆಗಳು ಮುಗಿದ್ರೆ ಇವತ್ತು ಸಂಜೆ ಒಂದು 7ರಿಂದ 7:30 ಅಥವಾ 8 ಗಂಟೆ ಒಳಗಡೆ ಸಂಜೆನ ಬಿಡುಗಡೆ ಆಗುವ ಸಾಧ್ಯತೆ ಇರುತ್ತೆ. ಯಾಕಂದರೆ ಇದು ತಾತ್ಕಾಲಿಕ ರಿಲೀಫ್ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಈ ಪ್ರಕರಣದಲ್ಲಿ ಈಗಾಗಲೇ ತನಿಖೆ ಕೂಡ ಮುಗಿದಿದೆ. ಹಾಗಾಗಿ ಪೊಲೀಸರು ಈಗ ಆಕೆಯನ್ನು ಮತ್ತೆ ವಶಕ್ಕೆ ಪಡೆಯುವ ಸಾಧ್ಯತೆಗಳು ಕೂಡ ಕಡಿಮೆ. ಯಾಕಂದರೆ ಜಾಮೀನು ಈಗಾಗಲೇ ಆಗಿರೋದ್ರ ಹಿನ್ನೆಲೆಯಲ್ಲಿ
ಕೇವಲ ವಿಚಾರಣೆಗೆ ಅವಶ್ಯಕತೆ ಇದ್ರೆ ಪೊಲೀಸರು ವಿಚಾರಣೆ ನಡೆಸ್ಬೋದು. ಹಾಗಾಗಿ ಈಕೆಗೆ ಒಂದು ಬಿಗ್ ರಿಲೀಫ್ ಅಂತ ಹೇಳ್ಬೋದು ತಕ್ಷಣಕ್ಕೆ. ನಂತರ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಆಕೆಗೆ ಟ್ರಯಲ್ ಆರಂಭ ಆಗುತ್ತೆ. ಕೋರ್ಟ್ ಚಾರ್ಜ್ ಶೀಟ್ ಆಧಾರದ ಮೇರೆಗೆ ವಿಚಾರಣೆ ಆರಂಭ ಆಗುತ್ತೆ. ಆಗ ಕೋರ್ಟ್ಗೆ ರೆಗ್ಯುಲರ್ ಆಗಿ ಅಪಿಯರ್ ಆಗಬಹುದಾದಂತಹ ಸನ್ನಿವೇಶಗಳು ನಟಿ ಸಂಜನಾ ಮುಂದಿರುವಂತದ್ದು. ಶಿವಶಂಕರ್. ಓಕೆ ಮಂಜುನಾಥ್, ಈಗ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ ಕಾಡ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ನಾವು ನೋಡೋದಾದ್ರೆ, ಈಗ ಶಸ್ತ್ರಚಿಕಿತ್ಸೆಗೆ ಇವರು ಒಳಗಾಗಬೇಕು ಅಂತ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಸಂಜನಾ ಪರ ವಕೀಲರು ಅಂತ. ಸೊ ಆ ಒಂದು ರೆಕಾರ್ಡ್ಸ್ ನ ಅಂದ್ರೆ ಇವರು ಶಸ್ತ್ರಚಿಕಿತ್ಸೆಗೆ ಒಳಗಾಗುವಂಥದ್ದು ಜೊತೆಗೆ ಆಸ್ಪತ್ರೆಯಲ್ಲಿ ಇವರು ಚಿಕಿತ್ಸೆನ ಪಡ್ಕೊಳ್ಳಬಹುದಾದಂಥ ಅಥವಾ ಪಡ್ಕೊಳ್ಳುವಂತ ವರದಿಗಳನ್ನ ಕೋರ್ಟ್ಗೆ ಒಪ್ಪಿಸಬೇಕಾಗಿರ್ತಕ್ಕಂಥ ಒಂದು ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು. ಸೊ ಇದನ್ನ ಸಿಸಿಬಿ ಯಾವ ರೀತಿಯಾಗಿ ಟ್ರ್ಯಾಕ್ ಮಾಡ್ತಾ ಹೋಗುತ್ತೆ ಅನ್ನುವಂಥದ್ದು ಮಂಜುನಾಥ್? ಶಿವಶಂಕರ್, ಈ ಒಂದು ಪ್ರಕರಣದಲ್ಲಿ ನಟಿ ಸಂಜನಾ ತಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳನ್ನು ಕೋರ್ಟ್ ಗಮನಕ್ಕೆ ತಂದಿದ್ರು. ಅದನ್ನ ಕೋರ್ಟ್ ಕೂಡ ಸರ್ಕಾರಿ ಅಧೀನದಲ್ಲಿರುವಂತಹ ವಾಣಿವಿಲಾಸ್ ಆಸ್ಪತ್ರೆ ವೈದ್ಯರಿಗೆ ಸೂಚನೆ ನೀಡಿಸಿ ಈಕೆಗೆ ಒಂದು ಅನಾರೋಗ್ಯದ ಪರಿಸ್ಥಿತಿ ಯಾವ ರೀತಿ ಇದೆ, ಈಕೆಗೆ ಕೂಡಲೇ ಒಂದು ಚಿಕಿತ್ಸೆ ಬೇಕಾ ಬೇಡ ಅನ್ನೋದ್ರ ಬಗ್ಗೆ ಒಂದು ಪರೀಕ್ಷೆ ನಡೆಸಿ ವರದಿ ಸಲ್ಲಿಸೋದಕ್ಕೆ ಸೂಚಿಸಿತ್ತು. ಹಾಗಾಗಿ ಪೊಲೀಸರು ಕೂಡ ಆಕೆಯನ್ನ ವಾಣಿವಿಲಾಸ್ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಒಂದು ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿ ಆಕೆಗೆ ಆ ವೈದ್ಯರು ಕೂಡ ಈ ಒಂದು ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆ ಅನ್ನೋ ಒಂದು ವರದಿ ನೀಡಿದ್ದಾರೆ. ಹಾಗಾಗಿ ಒಂದು ವೇಳೆ ಈಕೆ ಆಸ್ಪತ್ರೆಗೆ ದಾಖಲಾಗಿ ಆಕೆಯ ಚಿಕಿತ್ಸೆ ಪಡ್ಕೊಳ್ದೇ ಇದ್ರೆ ನಂತರ ಬೇಲ್ ಕ್ಯಾನ್ಸಲೇಷನ್ ಕೂಡ ಸಂಪರ್ಕಿಸ್ತೀನಿ. ಈಗ ಅಜ್ಮತ್ ಪಾಷಾ ಅಂತ ಹಿರಿಯ ವಕೀಲರ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು. ಸರ್ ನಮಸ್ಕಾರ. ಈಗ ಸಂಜನಾ ಅವರಿಗೆ ಜಾಮೀನು ಮಂಜೂರಾಗಿದೆ ಸರ್, ಬಹುಶಃ ಗೊತ್ತಾಗಿರ್ಬೋದು ತಮ್ಗೆ. ಈಗ ಶಸ್ತ್ರಚಿಕಿತ್ಸೆಯ ಒಂದು ಕಾರಣವನ್ನ ಕೊಟ್ಟಿದ್ದಾರೆ ಕೋರ್ಟ್ಗೆ ಕೊಟ್ಟಿರ್ತಕ್ಕಂಥದ್ದು ಅಂತ ಅಂದ್ರೆ, ಈಗ ಮುಂದಿನ ಹಂತಗಳಲ್ಲಿ ಅವರು ಶಸ್ತ್ರಚಿಕಿತ್ಸೆಗೆ ಒಳಗಾಗೋದು, ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡ್ಕೊಳ್ಳೋದು, ಇದೆಲ್ಲವನ್ನ ಕೋರ್ಟ್ ಯಾವ ರೀತಿಯಾಗಿ ಟ್ರ್ಯಾಕ್ ಮಾಡುತ್ತೆ ಅನ್ನುವಂಥದ್ದು ಸರ್? ಬೇಲ್ ಆರ್ಡರ್ ಎಸ್ ಹೇಳಿ ಸರ್. ಪರ್ಮನೆಂಟ್ ಬೇಲ್ ಆರ್ಡರ್ ಆಗಿರೋದ್ರಿಂದ ಪರ್ಮನೆಂಟ್ ಬೇಲ್ ಆರ್ಡರ್ ಆಗಿರೋದ್ರಿಂದ ಅವ್ರ ಆಚೆ ಬಂದು ಅವ್ರು ಏನಾದ್ರು ಮಾಡ್ಕೋಬಹುದು ಅವ್ರ ದೇಹದ ಬಗ್ಗೆ. ಟ್ರೀಟ್ಮೆಂಟ್ಗೋಸ್ಕರ ಅಲ್ಲ, ಈಗ ಪರ್ಮನೆಂಟ್ ಆರ್ಡರ್ ಕೊಟ್ಟಿದ್ದಾರೆ. ಓಕೆ, ಇದು ಪರ್ಮನೆಂಟ್ ಬೇಲ್, ಇದು ಆರೋಗ್ಯದ ಕಾರಣ ಅಲ್ಲ, ಕಂಪ್ಲೀಟ್ ಆಗಿ ಅವ್ರು ಪರ್ಮನೆಂಟ್ ಆಗಿ ಬೇಲ್ ಕೊಟ್ಟಿದ್ದಾರೆ ಅನ್ನೋದು. ಹೌದು. ಓಕೆ. ಆದ್ರಿಂದ ಅವ್ರು ಆಚೆ ಬಂದು ಅವ್ರು ಏನಾರು ಮಾಡ್ಬೋದು, ಈಗ ಟ್ರೀಟ್ಮೆಂಟ್ ತಗೊಂಡು ಆಪರೇಷನ್ ಮಾಡಿಸ್ಕೊಳ್ಳೋದು ಏನಾರು ಮಾಡ್ಬೋದು. ಅಂದ್ರೆ ಸರ್, ಈಗ ಸಿಸಿಬಿ ಯಾವ ರೀತಿಗೆ ಆಕ್ಷೇಪಣೆ ಸಲ್ಲಿಸ್ತು ಸರ್? ತಾವೇ ಅವರ ಪರವಾಗಿ ವಕೀಲರಾಗಿರ್ತಕ್ಕಂಥದ್ದು. ಸಿಸಿಬಿ ಅವರು ಯಾವ ರೀತಿಗೆ ವಾದವನ್ನ ಮಂಡಿಸಿದ್ರು, ಆಕ್ಷೇಪಣೆ ಯಾವ ರೀತಿಗೆ ಸಲ್ಲಿಸಿದ್ರು? ಆಕ್ಷೇಪಣೆ ಸಲ್ಲಿಸಿದ್ರು, ಜೈಲೇ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ. ಆದ್ರೆ ಅದು ಪರಿಗಣಿಸಿಲ್ಲ. ಓಕೆ, ಅವ್ರಿಗೆ ಇರೋ ಕಾಯಿಲೆ ಅದು ತುಂಬಾ ಸೀರಿಯಸ್ ಇದೆ, ಆದ್ರಿಂದ ಜಾಮೀನು ಕೊಡ್ಬೇಕು ಅಂತ ಕೋರಿದ್ರು. ಓಕೆ, ನ್ಯಾಯಾಲಯ ಮಂಜೂರು ಮಾಡಿದೆ. ಓಕೆ. ಸೊ ಈಗಾಗಲೇ ತನಿಖೆಯು ಸಹ ಮುಕ್ತಾಯ ಆಗಿರ್ತಕ್ಕಂಥದ್ದು, ಚಾರ್ಜ್ ಶೀಟ್ ಹಂತದಲ್ಲಿ ಇದೆ ಸಿಸಿಬಿಯು ಸಹ. ಸೊ ಈಗ ಮುಂದಿನ ಹಂತಗಳಲ್ಲಿ ಸಂಜನಾ ಅವರಿಗೆ ಇದು ಯಾವ ರೀತಿಯಾಗಿ ರಿಲೀಫ್ ಆಗ್ಬೋದು ಅನ್ನುವಂಥದ್ದು ಸರ್? ಅಂದ್ರೆ ಅವರು ಹೊರಗಡೆ ಮತ್ತೆ ಅವರು ಬಂಧನಕ್ಕೆ ಒಳಗಾಗುವಂತ ಸಾಧ್ಯತೆ ತೀರಾ ಕಡಿಮೆ ಅಲ್ವಾ ಹಾಗಾದ್ರೆ? ಇಲ್ಲ, ಏನು ಈಗೇನು ಇಲ್ಲ, ಅವ್ರು ತನಿಖೆ ಮಾಡ್ಲಿ, ಅವರು ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕಿದಾಗ ಏನೇನ್ ಕಾರಣಗಳು ಆಧಾರ ಇರುತ್ತೆ ನೋಡ್ಕೊಂಡು ಮುಂದಿನ ಸ್ಟೆಪ್ಸ್ ತಗೊಳ್ತೀವಿ. ಓಕೆ ಸರ್. ಎಸ್ ಸರ್. ಓಕೆ, ಥ್ಯಾಂಕ್ ಯು. ಎಸ್ ಸರ್, ಅಂದ್ರೆ ಈಗ ಮುಂದಿನ ಹಂತಗಳಲ್ಲಿ ಸಂಜನಾ ಅವರು ಯಾವಾಗ ಬಿಡುಗಡೆ ಆಗ್ಬೋದು, ಆ ಒಂದು ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ ಅಂತ? ಓಕೆ, ಸಂಪರ್ಕ ಕಡಿತವಾಗಿದೆ. ಎಸ್ ಮಂಜುನಾಥ್, ನಾವು ಗಮನಿಸ್ತಾ ಇದ್ದೀವಿ. ಅಂದ್ರೆ ಈಗ ಅವರ ಪರ ವಕೀಲರೇ ಹೇಳ್ತಾ ಇದ್ರು, ಅಂದ್ರೆ ಇದು ವೈದ್ಯಕೀಯ ಕಾರಣಗಳಿಂದ ಕೊಟ್ಟಿರ್ತಕ್ಕಂಥ ಬೇಲ್ ಅನ್ನುವಂಥದ್ದನ್ನ ಕರೆಯೋದಕ್ಕಿಂತ ಕಂಪ್ಲೀಟ್ ಆದಂತ ಬೇಲ್ ಇದು. ಅವರು ಅಂದ್ರೆ ವೈದ್ಯಕೀಯ ಪ್ರೊಸೀಜರ್ಸ್ ಅವರು ಒಳಗಾಗಿಲ್ಲ ಅಂದ್ರೂ ಸಹ ಅವ್ರಿಗೆ ಕೋರ್ಟ್ಗೆ ಯಾವುದೇ ರೀತಿಯಾಗಿ ಅಥವಾ ಸಿಸಿಬಿ ಯಾವುದೇ ರೀತಿಯಾಗಿ ಅವರು ಮಾಹಿತಿನ ಕೊಡಬೇಕಾಗಿಲ್ಲ ಅನ್ನೋದನ್ನ ಹೇಳ್ತಾ ಇದ್ರು ಅವರ ಪರ ವಕೀಲರು ಅಂತ. ಮಂಜುನಾಥ್. ಎಸ್ ಶಿವಶಂಕರ್, ಇದು ನಾನು ಆವಾಗಲೇ ಕೂಡ ನಿಮ್ಗೆ ಹೇಳಿದೆ, ಇದು ವೈದ್ಯಕೀಯ ಆಧಾರದ ಮೇರೆಗೆ ಮಾಮೂಲಿ ರೆಗ್ಯುಲರ್ ಬೇರನ್ನು ಹೈಕೋರ್ಟ್ ನೀಡಿರುವಂಥದ್ದು. ಹಾಗಾಗಿ ಇವರು ಸಿಸಿಬಿ ಅವರಿಗೆ ಅಥವಾ ಹೈಕೋರ್ಟ್ಗೆ ಈ ವೈದ್ಯಕೀಯ ಪರೀಕ್ಷೆಗಳನ್ನ ನಡೆಸಿ ವರದಿಯನ್ನು ಟ್ರ್ಯಾಕ್ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ, ಅಥವಾ ಅವರು ಕೂಡ ಇದ್ರ ಬಗ್ಗೆ ಮಾಹಿತಿ ಕೂಡ ಅವಶ್ಯಕತೆ ಇಲ್ಲ. ಒಂದು ವೇಳೆ ಈ ಒಂದು ಪ್ರಕರಣದಲ್ಲಿ ತನಿಖೆಗೆ ಸಹಕರಿಸಿಲ್ಲ ಅಂದರೆ, ಅಥವಾ ವಿಚಾರಣೆ ಕರೆದ ಸಂದರ್ಭದಲ್ಲಿ ಅಥವಾ ಷರತ್ತುಗಳನ್ನು ಉಲ್ಲಂಘಿಸಿದ್ದಾರೆ ಅಂದರೆ, ಈಗಾಗಲೇ ಪೊಲೀಸ್ ಠಾಣೆ ಬಿಟ್ಟು ವ್ಯಾಪ್ತಿ ತೆರಳಬಾರ್ದು, ಜೊತೆಗೆ ಪ್ರತಿ ತಿಂಗಳಿಗೊಮ್ಮೆ ಪೊಲೀಸರ ಮುಂದೆ ಹಾಜರಾಗಬೇಕು, ಈ ರೀತಿಯ ಷರತ್ತುಗಳೇನಾದರೂ ಉಲ್ಲಂಘಿಸಿ ಅಥವಾ ಸಾಕ್ಷಿಗಳಿಗೆ ಥ್ರೆಟ್ ಮಾಡೋದು ಆಗಿರ್ಬೋದು, ಈ ಒಂದು ಷರತ್ತುಗಳಿದೆ ಅದನ್ನು ಉಲ್ಲಂಘಿಸಿದರೆ ಆ ಸಂದರ್ಭದಲ್ಲಿ ಸಿಸಿಬಿ ಪೊಲೀಸರು ಜಾಮೀನು ನಟಿ ಸಂಜನಾಗೆ ಜಾಮೀನು ಕೊಟ್ಟಿದ್ರೆ ಆಕೆ ಜಾಮೀನು ನೀಡಿರುವ ಹಿನ್ನೆಲೆಯಲ್ಲಿ ಈ ರೀತಿ ಸಾಕ್ಷಿಗಳನ್ನು ನಾಶಪಡಿಸೋದಕ್ಕೆ ಮುಂದಾಗಿದ್ದಾರೆ, ಜೊತೆಗೆ ಷರತ್ತುಗಳನ್ನು ಉಲ್ಲಂಘಿಸಿದ್ದಾರೆ. ಹಾಗಾಗಿ ಜಾಮೀನು ರದ್ದು ಮಾಡಬೇಕು. ಎಸ್ ಮಂಜುನಾಥ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.